शमीशान निर्वाणरूपम् विभुं व्यापकं ब्रह्मवेदस्वरूपम्. ಸೃಷ್ಟಿಯ ಮೂಲ ಒಂದು ಅತ್ಯದ್ಭುತ ಹಾಗೂ ಇಂದಿಗೂ ಅದರ ಜಾಡು ಅಗೋಚರ. ಆದರೆ ಸೃಷ್ಟಿಕರ್ತ ಸೃಷ್ಟಿಸಿದ ಈ ಜೀವ ಜಗತ್ತು ವಿಸ್ಮಯಗಳ ಗೂಡು. ಸೃಷ್ಟಿಕರ್ತನಿಂದ ಸೃಷ್ಟಿಸಲ್ಪಟ್ಟ ಪ್ರತಿಯೊಂದು ವಸ್ತುವಿಗೂ ಅರ್ಥಾತ್ ಗಾಳಿ, ನೀರು, ಅಗ್ನಿ, ಮರ, ಗಿಡ, ಆಕಾಶ, ಭೂಮಿ, ಹೂ, ದುಂಬಿ, ಖಗ, ಮೃಗಗಳಿಂದ ಹಿಡಿದು ಅವನ ಸೃಷ್ಟಿಯ ಅತ್ಯಂತ ಶ್ರೇಷ್ಠವಾದ ಮನುಷ್ಯ ಎಲ್ಲದಕ್ಕೂ ಅದಕ್ಕೆ ಆದ ಒಂದು ಭಾಷೆ ಇದೆ. ಆದ್ದರಿಂದಲೇ ಅವು ಮಾತನಾಡುವ ಸಹಬಾಳ್ವೆಯಿಂದ ಬದುಕು ಸಾಗಿಸುತ್ತಾ ಬಂದಿವೆ. ಹೀಗೆ ಬದುಕುವಾಗ ಪ್ರತಿಯೊಬ್ಬರಿಗೂ ಸಂಪರ್ಕ ಮಾಡಲು ಮತ್ತು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಒಂದು ಭಾಷೆ ಮುಖ್ಯ. ಅಂತಹ ಭಾಷೆಗಳಲ್ಲಿ ಸಂಸ್ಕೃತವು ಒಂದು ಪ್ರಮುಖ ಭಾಷೆಯಾಗಿದೆ. ಇದನ್ನ ದೈವಿಕ ಭಾಷೆ ಎಂದು ಕರೆಯಲಾಗುತ್ತದೆ. ಇದು 500,000 ವರ್ಷಗಳಿಗೂ ಹಳೆಯ ಪುರಾತನ ಭಾಷೆಯಾಗಿದೆ. ಭಾರತದ ಆರ್ಯರ ಭಾಷೆಯ ಅತ್ಯಂತ ಪ್ರಮುಖ ಭಾಷೆಯಾಗಿದೆ. ಸಂಸ್ಕೃತ ಭಾಷೆಯು ಶ್ರೀಮಂತ ಇತಿಹಾಸವನ್ನ ಹೊಂದಿದೆ. ಋಕ್ ಸಂಹಿತೆಯು ಸಂಸ್ಕೃತದ ಆರಂಭಿಕವೆಂದು ಹೇಳಲಾಗುತ್ತದೆ. ಇದನ್ನ ಋಗ್ವೇದ ಎಂದು ಕರೆಯುತ್ತಾರೆ. ಇದರ ಮೊದಲ ಮತ್ತು 10 ಮಂಡಲಗಳು ಅತಿ ಪುರಾತನವಾದದ್ದು. ಪ್ರಾಚೀನ ಗ್ರಂಥವಾದ ಪಾಣಿನಿಯು ಬರೆದ ವ್ಯಾಕರಣ ಗ್ರಂಥವು ಸಂಸ್ಕೃತ ಭಾಷೆಯ 2 ಭಾಗಗಳನ್ನು ಹೊಂದಿದೆ. ಪಂಡಿತ ಪತಂಜಲಿ ಮಹರ್ಷಿಯ ಪ್ರಸಿದ್ಧ ವ್ಯಾಕರಣ ಮಹಾಭಾಷ್ಯ ಶಿಸ್ತಿನ ಪದಗಳಿಗೆ ಪ್ರಸಿದ್ಧಿಯಾಗಿದೆ. ಸಂಸ್ಕೃತವು ಭಾರತದ ಅತ್ಯಂತ ಪ್ರಾಚೀನ ಮತ್ತು ಸುಂದರ ಭಾಷೆಯಾಗಿದೆ. ಇದು ಎಲ್ಲಾ ಭಾಷೆಗಳ ಜನನಿಯಾಗಿದೆ. ಇದು ಭಾಷೆಗಳಿಗೆ ಮೂಲ ಭಾಷೆಯಾಗಿದೆ. ಅತ್ಯಂತ ಪುರಾತನ ಭಾಷೆಯಾದ ಸಂಸ್ಕೃತ ಭಾಷೆಯು ಅಳಿವಿನ ಅಂಚಿನಲ್ಲಿದೆ. ಈ ಭಾಷೆಯನ್ನ ಜೀವಂತವಾಗಿಡುವುದು ನಮ್ಮೆಲ್ಲರ ಜವಾಬ್ದಾರಿ. ಸಂಸ್ಕೃತ ಭಾಷೆಯನ್ನ ನಾವು ಸುಲಲಿತವಾಗಿ ಮಾತನಾಡದೇ ಇರಬಹುದು. ಆದರೆ ನಾವು ದಿನನಿತ್ಯ ಮನೆಯಲ್ಲಿ ದೇವರ ಪೂಜೆ ಮಾಡುವಾಗ ಹೇಳುವ ಶ್ಲೋಕ, ಶಾಲೆಯಲ್ಲಿ ಪ್ರಾರ್ಥನೆ ಮಾಡುವಾಗ ಹೇಳುವ ಶ್ಲೋಕ, ಸಮಾರಂಭಗಳಲ್ಲಿ ಪ್ರಾರ್ಥನೆ ಹೇಳುವಾಗ ಹೇಳುವ ಶ್ಲೋಕ, ಈ ರೀತಿಯಾಗಿ ಸಂಸ್ಕೃತವನ್ನ ಬಳಸುತ್ತೇವೆ. ಹೀಗಾಗಿ ಸಂಸ್ಕೃತ ನಮ್ಮ ಜೀವನದಲ್ಲಿ ನಮ್ಮ ಅರಿವಿಗೆ ಬರದೇ ಇರುವ ಹಾಗೆ ಹಾಸುಹೊಕ್ಕಾಗಿದೆ. ಸದ್ಯ ಸಂಸ್ಕೃತವನ್ನ ಅಳಿವಿನ ಅಂಚಿನಲ್ಲಿರುವ ಭಾಷೆಗಳಿಗೆ ಸೇರಿಸುವ ಹುನ್ನಾರ ನಡೆದಿದೆ. ಹಾಗಾಗಿ ಇದನ್ನ ಲುಪ್ತ ಅಂದರೆ ಕಣ್ಮರೆಯಾದ ಭಾಷೆ ಎಂದು ಘೋಷಿಸುವುದನ್ನ ತಡೆಯುವ, ಅದರ ಅಭಿವೃದ್ಧಿ ಮತ್ತು ವಿಸ್ತರಣೆಗೆ ನಾವು ಪ್ರಯತ್ನಿಸಬೇಕು ಮತ್ತು ಜಾಗೃತಿ ಮೂಡಿಸಬೇಕು. ಈ ಪ್ರಯತ್ನ ನಿಮಗೆ ಸರಿ ಎಂದು ಭಾವಿಸಿದರೆ 2027 ಮಾರ್ಚ್ ವೇಳೆಗೆ ಭಾರತದ ಜನಗಣತಿ ಪ್ರಕ್ರಿಯೆಯು ಪೂರ್ಣಗೊಳ್ಳಲಿದೆ. ಜನಗಣತಿ ಅಧಿಕಾರಿಗಳು ಶೀಘ್ರದಲ್ಲೇ ಮಾಹಿತಿ ಸಂಗ್ರಹಿಸಲು ನಿಮ್ಮನ್ನ ಭೇಟಿಯಾದಾಗ ನಿಮ್ಮ ಮಾತೃಭಾಷೆಯ ಜೊತೆಗೆ ಸಂಸ್ಕೃತ ಭಾಷೆಯನ್ನ ಕೂಡ ಬಲ್ಲೆವು ಎಂದು ಹೇಳಿ. ಅಳಿವಿನಂಚಿಲಿರುವ ಭಾಷೆ ಎಂದು ಘೋಷಿಸಿದರೆ ನಮ್ಮ ಪ್ರಾಚೀನ ಗ್ರಂಥಗಳು, ವೇದಗಳು, ಪುರಾಣಗಳು ಪ್ರಕಟಣೆ ನಿಂತು ನಮ್ಮ ಬೇರುಗಳು ದೂರವಾಗುತ್ತವೆ. ಅಂತಿಮವಾಗಿ ಪೂಜೆ ಪುನಸ್ಕಾರಗಳು ಅರ್ಥವನ್ನೇ ಕಳೆದುಕೊಳ್ಳುತ್ತವೆ. ಡಿಜೆ ಬಾರಿಸುವುದಕ್ಕೆ ಮಾತ್ರ ಸೀಮಿತವಾಗಬಾರದು. ಸಂಸ್ಕೃತ ಭಾಷೆಯನ್ನ ಭಾರತೀಯ ಸಂಸ್ಕೃತಿಯ ಸಂಕೇತವಾಗಿ ಉಳಿಸಿ ಬೆಳೆಸುವುದು ಪ್ರತಿಯೊಬ್ಬ ಭಾರತೀಯರ, ಕನ್ನಡಿಗರ ಕರ್ತವ್ಯ.